ರಾಗಿ ಹಸಿಟ್ಟಿಂದ ಇಷ್ಟು ಮೃದುವಾಗಿರೋ ಇಡ್ಲಿನ ಮಾಡೋದು ಹೇಗೆ ಅಂತ ಮಾಡಿಕೊಟ್ಟಿದ್ದೀನಿ. ಈಗ ಮಾಡೋದನ್ನು ಹೇಗೆ ಅಂತ ತೋರಿಸ್ಕೊಡ್ತೀನಿ ಬನ್ನಿ. ತುಂಬ ಚೆನ್ನಾಗಿರುತ್ತೆ. ಕೆಲವು ಮಕ್ಕಳು ಮುದ್ದೆ ತಿನ್ನಲ್ಲ, ಅಂಥವಕ್ಕೆಲ್ಲ ಇದನ್ನು ಮಾಡಿಕೊಟ್ರೆ ಈ ಥರ ಇದ್ರೆ ತಿಂತಾರೆ. ಡಿಫ್ರೆಂಟಾಗಿರುತ್ತೆ. ಬನ್ನಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಅರ್ಧ ಕಪ್ಪು ಉದ್ದಿನಬೇಳೆ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಒಂದು 1/4 ಕಪ್ಪು ಅವಲಕ್ಕಿ, 1/4 ಕಪ್ಪಷ್ಟು ಅವಲಕ್ಕಿ ಹಾಕ್ತಾಯಿದ್ದೀನಿ. ಅದಕ್ಕಿಂತ ಸ್ವಲ್ಪ ಕಡಿಮೆ ಸಬ್ಬಕ್ಕಿ, ಇಷ್ಟು ಸಬ್ಬಕ್ಕಿ ಹಾಕ್ತಾಯಿದ್ದೀನಿ. ಇದನ್ನು 2-3 ಸತಿ ತೊಳೆದ್ಬಿಟ್ಟು ನೀರನ್ನ ಹಂಗೆ ನೆನೆಸ್ತೀನಿ. ನೀರನ್ನ ವೇಸ್ಟ್ ಮಾಡಬಾರ್ದು, ನೆನೆಸಿರೋ ನೀರನ್ನ. ಅದಕ್ಕೆ ಒಂದು 2-3 ಸತಿ ಫಸ್ಟ್ ಅಷ್ಟು ನೀರನ್ನು ನಾನು ಉಣಿ ಹಾಕಿದ್ದೀನಿ. ಹೀಗೆ 4 ಅವರ್ ನೆನೆಲಿ. ಇದು 4ರಿಂದ 5 ಅವರ್ ನೆನೆಯಲ್ಲಿ ನಾನು ಈ ನೀರನ್ನು ಚೆನ್ನಾಗಿ ನೆನೆದಿದೆ. ಇದು ನೋಡಿ, ಒಂದು ಚೆನ್ನಾಗಿ ನೆಂದಿದೆ. ಇದು ನಾನು ಸೌತೆಕಾಯಿ ಎರಡನ್ನೆಲ್ಲ ಸಿಪ್ಪೆ ಹಾಕ್ಕೊಳ್ತೀನಿ. ಯಾವಾಗೂ ದೋಸೆ ಇಡ್ಲಿ ಏನು ಮಾಡಿದ್ರು ಅಷ್ಟೇ ಸೌತೆಕಾಯಿ ಸಿಪ್ಪೆ ವೇಸ್ಟ್ ಮಾಡಲ್ಲ. ಇದು ಚೆನ್ನಾಗಿ ನೆಂದಿದೆ ಅವಲಕ್ಕಿ ಮತ್ತು ಸಬ್ಬಕ್ಕಿ ಉದ್ದಿನಬೇಳೆ. ಇವಾಗ ನಾನು ಇದನ್ನು ರುಬ್ಕೊಳ್ತೀನಿ. ನಾವು ರುಬ್ಬೋದಕ್ಕೆ ನೀರನ್ನೇ ಬಳಸ್ಕೊಳ್ಳೋಣ. ಅದು 2-3-4 ಸರಿ ತೊಳೆದಿದೆ ಅಲ್ಲ, ಹಂಗಾಗಿ ಇದೇನು ವೇಸ್ಟ್ ಆಗಲ್ಲ ನೀರು. ಇಷ್ಟು ಆಗಿದೆ. ನಾನು ಉದ್ದಿನಬೇಳೆ ಯಾವ್ದು ಕಪ್ಪಲ್ಲಿ ತಗೊಂಡಿದ್ದೀನಿ ಅದರಲ್ಲಿ 2 ಕಪ್ ಹಿಟ್ಟು ಹಾಕೊಳ್ತೀನಿ. ರಾಗಿ ಹಿಟ್ಟು 2 ಕಪ್ಪು ರಾಗಿ ಹಿಟ್ಟು ತಗೊಂಡಿದ್ದೀನಿ, ಸಾಕು. ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಜಾಸ್ತಿ ನೀರು ಮಾಡೋಕ್ಕಾಗಿರೋದಿಲ್ಲ. ನೋಡಿ, ಇದನ್ನು ರಾಗಿ ಹಸಿಟ್ಟು ರುಬ್ತಾ ಇದ್ದೀನಿ. ನೀರು ಹಾಕಿ ರುಬ್ಬಿದ್ದೀನಿ. ಅದೇನು ಜಾಸ್ತಿ ನೈಸ್ ಆಲ್ರೆಡಿ ಆಗಿರುತ್ತೆ, ತೀರಾ ಇದು ಮಾಡೋಂಗಿಲ್ಲ. ನೀರು ಮತ್ತು ಹಿಟ್ಟು ಮಿಕ್ಸ್ ಆಗೋಷ್ಟು ರುಬ್ಬಿದ್ರೆ ಸಾಕು. ರುಬ್ಬಿ ಹಾಕ್ತಾಯಿದ್ದೀನಿ. ಇದನ್ನು ಒಂದು ಸ್ವಲ್ಪ ಉಪ್ಪು ಹಾಕಿ ಕಲಿಸ್ಬಿಡ್ತೀನಿ. ಇವಾಗ ನೋಡಿ, ಇದನ್ನು ಗಟ್ಟಿ ಕಲಿಸ್ಬಿಟ್ಟು ಪ್ಲೇಟ್ ಮುಚ್ಚಿಬಿಟ್ಟು ಇದ್ರ ಮೇಲೆ ನಾನು ಭಾರವಾದದ್ದು ಕಲ್ಲು ಇಡ್ತೀನಿ. ಇದರ ಮೇಲೆ ಅದು ಸೆಕೆ ಎಲ್ಲ ಹಾಗಾಗಿ ಉಕ್ಕು ಬಂದುಬಿಟ್ಟು ಸುರಿದು ಬಿಡುತ್ತೆ. ಮತ್ತು ಅದರದ್ದು ಹುಳಿ ಅಂಶ ಹೊರಗಡೆ ಹೋಗಬಾರ್ದು ಅಂತ ನಾನು ಟೈಟಾಗಿ ಮುಚ್ತೀನಿ. ತಟ್ಟೆ ಸ್ಟ್ಯಾಂಡಿಗೆ ಸ್ವಲ್ಪ ಈಗ ತುಪ್ಪ ಹರಿದ ಸರಿ ಎಣ್ಣೆ ಹರಿದ ಸರಿ ಹಾಕ್ಕೊಳ್ಬೇಕು. ನಾನು ಸ್ವಲ್ಪ ತುಪ್ಪ ನೀರು ಹಾಕ್ಕೊಳ್ತೇನೆ. ಬಾಳೆಲೆ ಇಂಥ ಕೈಯಲ್ಲಿ ಕ್ಯಾರೆಟ್ ಇದ್ದರೆ ಹಾಕ್ಕೋಬೋದು, ಇಲ್ಲ ಅಂದರೆ ಪರವಾಗಿಲ್ಲ. ಫುಲ್ಲಾಗಿ ಹಾಕೋಬೇಕು. ಫುಲ್ಲಾಗಿ ಹಾಕೋಬೇಕು. ಈ ಥರ ತಟ್ಟೆ ಸ್ಟ್ಯಾಂಡಲ್ಲಿ ಇಟ್ಟಿದ್ದೀನಿ. ನೀರನ್ನ ಪಾತ್ರೆನ ಕಾಯಕ್ಕೆ ಇಟ್ಟಿದ್ದೀನಿ. ಕುಕ್ಕರ್ಗೆ ಆಗಲ್ಲ ಇದು, ತಟ್ಟೆ ಸ್ಟ್ಯಾಂಡ್ ಆಯಿತು. ಹಾಗಾಗಿ ಪಾತ್ರೆನಲ್ಲಿ ಇಟ್ಟಿದ್ದೀನಿ, ಇಡ್ಲಿ ಪಾತ್ರೆನಲ್ಲಿ.
ಚಾಕು ಹಾಕಿದ್ರೆ ಮೆತ್ಕೋದಿಲ್ಲ ಅಂದರೆ ಇದಾಗಿದೆ. ಇವಾಗ ನಾನು ತೆಕ್ಕೊಳ್ತೀನಿ. ಏನಯ್ಯ ಏನು ಅಕ್ಷಯ್? ಹಾಕೋಬೋದು, ಹಾಗೆ ಆದರೂ ಮಾಡ್ಬೋದು.